ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ರೆಡ್ ಲಿಸ್ಟ್ ಅಥವಾ IUCN ಒಂದು ವರದಿ ಮಾಡುವಂತಹ ರೆಡ್ ಲಿಸ್ಟ್ ಒಂದು ಪಟ್ಟಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. GK ರಿಲೇಟೆಡ್ ಬಹಳ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಇದು. ಹಲವು ಎಕ್ಸಾಮ್ಗಳಲ್ಲಿ ಕೇಳಿರ್ತಾರೆ, ನೀವು ಗಮನಿಸಿ ಕೂಡ ಇರ್ತೀರಾ. ಇತ್ತೀಚೆಗೆ ರೆಡ್ ಲಿಸ್ಟ್ ಗೆ ಸೇರಿದಂತಹ ಪ್ರಭೇದಗಳು ಏನು, ಅಥವಾ IUCN ಪಟ್ಟಿಗೆ ಸೇರಿದಂತಹ ಪ್ರಭೇದಗಳು ಯಾವ್ಯಾವು ಅನ್ನುವಂಥದ್ರ ಬಗ್ಗೆನೂ ಕೂಡ ನೀವು ಮಾಹಿತಿಯನ್ನು ನೋಡಿರ್ತೀರಾ. ಆ ನಿಟ್ಟಿನಿಂದ ಇವತ್ತಿನ ಒಂದು ತರಗತಿ ಇದಕ್ಕೆ ಸಂಬಂಧಪಟ್ಟಂತದ್ದು. ನೋಡಿ, ವಿನಾಶದ ಹಂತದಲ್ಲಿರುವಂತಹ ಒಂದು ಸಂತತಿಗಳನ್ನ ಪಟ್ಟಿ ಮಾಡುವಂತಹ ಒಂದು ಕೆಲಸ IUCN ಮಾಡುವಂಥದ್ದು. IUCN ಮಾಡುತ್ತೆ. IUCN ಅಂದ್ರೆ ಏನು? ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ನೇಚರ್ ಅನ್ನುವಂತಹ ಒಂದು ಸಂಸ್ಥೆ ಏನಿದೆ, ಅದು ರೆಡ್ ಲಿಸ್ಟ್ ಗೆ ಅಂದ್ರೆ ಅಳಿವಿನಂಚಿಗೆ ಬಂದಂತಹ ಒಂದು ಪ್ರಾಣಿ ಪ್ರಭೇದಗಳನ್ನ ಗುರುತಿಸುವಂತಹ ಕೆಲಸ ಇದು ಮಾಡುತ್ತೆ. ಅಳಿವಿನಂಚಿಗೆ ಹೇಗ್ ಬರುತ್ತೆ ಅಂದ್ರೆ, ಮಾನವನ ಒಂದು ಚಟುವಟಿಕೆಗಳನ್ನ ಗಣಿಗಾರಿಕೆ ಮಾಡುವಂಥದ್ದು ಅಥವಾ ಬೇಟೆ ಆಡುವಂಥದ್ದು, ಪ್ರಾಣಿ ಪ್ರಭೇದಗಳಿಗೆ ಅನಾನುಕೂಲ ಆಗುವಂತಹ ಒಂದು ಸಂಕಷ್ಟಗಳನ್ನ ಒದಗಿಸುವಂಥದ್ದು, ಇಂತಹ ಒಂದು ಕೆಲಸ ಮಾಡಿದಾಗ ಆ ಒಂದು ಅಲ್ಲಿರುವಂತಹ ಪ್ರಭೇದಗಳು, ಪ್ರಾಣಿ ಪ್ರಭೇದಗಳು, ಸಸ್ಯ ಪ್ರಭೇದಗಳು ಇವೆಲ್ಲವೂ ಕೂಡ ಅಳಿವಿನಂಚಿಗೆ ಬರುವಂಥದ್ದು. ಹಾಗಾದ್ರೆ ಯಾವ ಯಾವ ಮಾನದಂಡಗಳನ್ನ ಆಧರಿಸಿ ಅಲ್ಲಿ ಕರೆಯಲಾಗುತ್ತೆ ನಾವು ಅಳಿವಿನಂಚಿನಗಳು ಅನ್ನುವಂಥದ್ದು ನೋಡೋದಾದ್ರೆ, ನಿರ್ನಾಮಗೊಂಡಿರುವಂತಹ ಜೀವಿಗಳು ಅಂದ್ರೆ ಆಲ್ರೆಡಿ ಇವು ನಿರ್ನಾಮ ಹೊಂದಿದವೆ, ಇವು ಮತ್ತೆ ಮರುಕಳಿಸೋದಿಲ್ಲ, ಅಂತಹ ಜೀವಿಗಳ ಪಟ್ಟಿಯನ್ನ ಮಾಡಲಾಗುತ್ತೆ. ಈಗಾಗಲೇ ಈ ಸಂತತಿ ಅನ್ನುವಂಥದ್ದು ಅಸ್ತಿತ್ವದಿರೋದಿಲ್ಲ, ಆ ಒಂದು ಪಟ್ಟಿಯನ್ನ ಈ IUCN ಕೊಡುವಂಥದ್ದು. ಜೊತೆಗೆ ತೀವ್ರ ಅಪಾಯದಂಚಿನಲ್ಲಿರುವಂತಹ ಜೀವಿಗಳು ಅಂದ್ರೆ ಇರುವಂತಹ ಸ್ವಲ್ಪ ಮಟ್ಟಿನ ಜೀವಿಗಳು ಅಂದ್ರೆ ಪ್ರಾಣಿ ಪ್ರಭೇದಗಳು ಏನಿರ್ತವೆ ಅವು 90% ಕಡಿಮೆಯಾಗಿದೆ, ಇನ್ನು ಒಂದು 10% ಇರುವಂಥದ್ದು. ಇವು ಅಂತಹ ಜೀವಿಗಳ ಪಟ್ಟಿಯನ್ನ ಈ ಒಂದು ಸಂಸ್ಥೆ ಒದಗಿಸುವಂಥದ್ದು. ಜೊತೆಗೆ 50% ಯೌವನಾವಸ್ಥೆಗಿಂತ ಕಡಿಮೆ ಇದಾವೆ. ನೋಡಿ, ಒಂದು ಪ್ರಾಣಿ ಪ್ರಭೇದ 50% ಇನ್ನು ಯೌವನಾವಸ್ಥೆಗಿಂತನೂ ಕಡಿಮೆ ಇರುವಂತಹ ಜೀವಿಗಳ ಒಂದು ಪಟ್ಟಿಗೆ ಸಂಬಂಧಪಟ್ಟಂತದ್ದು ತೀವ್ರ ಅಪಾಯದಂಚಿನಲ್ಲಿರುವಂತಹ ಜೀವಿಗಳು, ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೇಸ್ ಒಂದು ಜೀವಿಗಳೇನಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟಂತದ್ದು. ಹಾಗೆ ಈ ಜೀವಿ ಪ್ರಭೇದ ನಿರ್ನಾಮಗೊಳ್ಳುವಂತಹ ಸಾಧ್ಯತೆಗಳು ಮುಂದಿನ ದಿನಗಳು ಇದೆ ಅನ್ನುವಂಥದ್ದು ಹೇಳುವಂತಹ ಒಂದು ಕಾನ್ಸೆಪ್ಟ್ ಕೂಡ ಇದರಲ್ಲೇ ಬರುವಂಥದ್ದು. ಹಾಗಾದ್ರೆ ಅಪಾಯದಲ್ಲಿರುವಂತಹ ಜೀವಿಗಳು ಯಾವ್ಯಾವು ಅದು ಕೂಡ ಈ ಒಂದು ಪಟ್ಟಿಯಲ್ಲಿ ಒಂದು ಹೊರಡಿಸುವಂತದ್ದನ್ನ ನಾವು ನೋಡ್ತೇವೆ. ಅದು ಯಾವ ರೀತಿಯಾಗಿ, ಕಳೆದ 10 ವರ್ಷಗಳಿಂದ ಈ ಜೀವಿಗಳ ಸಂಖ್ಯೆ 70% ಕಡಿಮೆ ಆಗಿದೆ, ಅಂದ್ರೆ ಅಳಿವಿನಂಚಿಗೆ ಬರ್ತಾ ಇದೆ. ಸ್ಲೋಲಿ ಇಟ್ ಬಿಕಮ್ ರೆಡ್ಯೂಸಿಂಗ್ ಜೀವಿಗಳು ಯಾವ ರೀತಿಯಾಗಿ ರೆಡ್ಯೂಸ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಅದ್ರ ಬಗ್ಗೆ ತಿಳಿಸುವಂಥದ್ದು. ಹಾಗೆ ಈ ಜೀವಿಗಳು ಸುಮಾರು 250ಕ್ಕೂ ಕಡಿಮೆ ಜನಸಂಖ್ಯೆಯ ಯೌವನಾವಸ್ಥೆಯಲ್ಲಿರುವಂತಹ ಜೀವಿಗಳು. ನೋಡಿ, 250ಕ್ಕೂ ಹೆಚ್ಚಿನದಾಗಿ ಕಡಿಮೆ ಇರುವಂತಹ ಒಂದು ಜೀವಿಗಳ ಪಟ್ಟಿಯನ್ನು ಕೂಡ ಇದು ಮಾಡುವಂಥದ್ದು. ಹಾಗೆಯೇ ನೆಕ್ಸ್ಟ್ ಮುಂಬರುವಂತಹ 20 ವರ್ಷಗಳಲ್ಲಿ ಮತ್ತೆ ಇದು 20% ಸಂಖ್ಯೆ ನಾಶವಾಗುವ ಸಾಧ್ಯತೆಗಳ ಬಗ್ಗೆನೂ ಕೂಡ ಈ ಒಂದು ಜೀವಿಗಳ ಬಗ್ಗೆ ಪಟ್ಟಿಯನ್ನ ಮಾಡುವಂಥದ್ದು. ಇದೆಲ್ಲ ಪಟ್ಟಿಯನ್ನ ಮಾಡಿ ಮೊದಲನೇದಾಗಿ IUCN ಅನ್ನುವಂಥದ್ದು ಏನಿದೆ, IUCN ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ನೇಚರ್ ಏನಿದೆ, ಅದು ಫಸ್ಟ್ ಇಂತಹ ಒಂದು ಪ್ರಭೇದಗಳನ್ನ ಗುರುತಿಸಿ ಅಲ್ಲಿನ ಒಂದು ಸರ್ಕಾರಗಳಿಗೆ ಆದೇಶವನ್ನು ಕೊಡುತ್ತೆ. ನೋಡಿ, ಇದು ಇಂಟರ್ನ್ಯಾಷನಲ್ ಸಂಸ್ಥೆ ಆಗಿರೋದ್ರಿಂದ ರಾಜ್ಯ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಗಳಿಗೆ ನಿಮ್ಮ ಇರುವಂತಹ ಒಂದು ಪ್ರಾಣಿ ಪ್ರಭೇದಗಳು ಅಂದ್ರೆ ನಿಮ್ಮ ಭೌಗೋಳಿಕ ವ್ಯವಸ್ಥೆಯಲ್ಲಿ ಈ ಪ್ರಾಣಿ ಪ್ರಭೇದದಿಂದ ಇತ್ತೀಚೆಗೆ ಈ ಒಂದು ಮಾನವನ ಚಟುವಟಿಕೆಗಳಿಂದ ಇದು ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಒಂದು ಸೂಚನೆಯನ್ನ ಕೊಡುತ್ತೆ. ಆವಾಗ ಆ ಸರ್ಕಾರಗಳು ಆ ಒಂದು ಪ್ರಾಣಿ ಪ್ರಭೇದಗಳನ್ನ, ವನ್ಯ ಅಭಯಾರಣ್ಯಗಳನ್ನ ಒಂದು ಶಿಸ್ತಿನಲ್ಲಿ ಅಥವಾ ಕೇಂದ್ರೀಯ ವಲಯವಾಗಿ ಒಂದು ಸಂರಕ್ಷಣೆ ಮಾಡುವಂತಹ ಕೆಲಸಗಳನ್ನು ಮಾಡುತ್ತೆ ಅನ್ನುವಂಥದ್ದು. ಯಾವ ರೀತಿಯಾಗಿ ಮಾಡುತ್ತೆ, ಅಲ್ಲಿ ವನ್ಯಜೀವಿಗಳನ್ನ, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಗಳನ್ನ ಸ್ಥಾಪನೆ ಮಾಡುವ ಮೂಲಕವಾಗಿ ಈ ಒಂದು ಪ್ರೊಟೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ ಅನ್ನುವಂಥದ್ದು. ಹಾಗಾದ್ರೆ IUCN ಯಾವ ಸಂದರ್ಭದಲ್ಲಿ ನೀಡಲಾಗುತ್ತೆ ವರದಿಗಳನ್ನ? ನೋಡಿ, ಅವರು 5 ವರ್ಷಗಳಿಗೆ ಒಮ್ಮೆ ಸರ್ವೆ ಮಾಡಬಹುದು ಅಥವಾ 10 ವರ್ಷಗಳಿಗೆ ಒಮ್ಮೆ ಸರ್ವೆಯನ್ನ ಮಾಡಬಹುದು. ಅವರು
10 ವರ್ಷ ಅಥವಾ ಕನಿಷ್ಠ 5 ವರ್ಷಗಳಿಗೊಮ್ಮೆ ಸರ್ವೆಯನ್ನು ಮಾಡಿ ಇಂತಹ ಪ್ರಾಣಿ ಪ್ರಭೇದಗಳು ಅಳಿವಿನಂಚಿನಲ್ಲಿದ್ದಾವೆ, ಇವುಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳಿ ಅನ್ನುವಂತಹ ಒಂದು ವರದಿಯನ್ನ ಸಲ್ಲಿಸುತ್ತೆ. ಹಾಗೆ 2023ರ ಒಂದು ವರದಿಯನ್ನ ಮಾಡಿದಾಗ ಇಲ್ಲಿ ಸುಮಾರು 1,50,388 ಜಾತಿಗಳಿವೆ, ಅಂದ್ರೆ ವಿವಿಧ ಪ್ರಭೇದಗಳಿತ್ತು. ಅದು ಆ ಒಂದು ಪ್ರಭೇದಗಳಲ್ಲಿ 42,108 ಮಾನವನ ಚಟುವಟಿಕೆಗಳಿಂದ ಅಳಿವಿನಂಚಿನಲ್ಲಿ ಬಂದಿದ್ದಾವೆ. ನೋಡಿ, ಸುಮಾರು 42,000ಕ್ಕೂ ಹೆಚ್ಚು ಒಂದು ಪ್ರಭೇದಗಳೇನಿದ್ದಾವೆ ಮಾನವನ ಚಟುವಟಿಕೆಗಳಿಂದನೇ ಅವು ಅವನತಿಯನ್ನ ಕಾಣ್ತಾ ಇರುವಂತದ್ದು. ಎಲ್ಲದಕ್ಕೂ ಕಾರಣ ಮಾನವನ ಆಗಿರುವಂತದನ್ನು ಕೂಡ ಇದು ಸ್ಪಷ್ಟವಾಗಿ ತಿಳಿಸ್ತಾ ಇರುವಂತದ್ದು. ನಿರ್ದಿಷ್ಟವಾಗಿ ಒಂದು ಮೀನುಗಾರಿಕೆ ಹೆಚ್ಚು ಮಾಡೋದು, ಬೇಟೆ ಮಾಡುವಂಥದ್ದು, ಭೂ ಅಭಿವೃದ್ಧಿಗಳನ್ನು ಮಾಡುವಂಥದ್ದು. ಭೂ ಅಭಿವೃದ್ಧಿ ಅಂದ್ರೆ ಈಗ ನೀವೆಲ್ಲ ನೋಡ್ತಾ ಇದ್ದೀರ, ಲ್ಯಾಂಡ್ ಸ್ಲೈಡ್ಗಳು ಹೆಚ್ಚಿನದಾಗ ಆಗ್ತಾ ಇದೆ. ಇದೇ ಕಾರಣಕ್ಕೆ ಈ ಒಂದು ಅಳಿವಿನಂಚಿನಾಗೆ ಬಂದಿರುವಂಥದ್ದು. ಲ್ಯಾಂಡ್ ಸ್ಲೈಡ್ ಏನೋ ಮನೆ ಮಠಗಳನ್ನ ಕೂಡ ಈಗ ಜನರು ಕಳ್ಕೊಳ್ತಾ ಇದ್ದಾರೆ, ಜೊತೆಗೆ ಕೂಡ ಅಲ್ಲಿರುವಂತಹ ವಾಸಿಸ್ತಾ ಇರುವಂತಹ ಜೀವಿಗಳು ಕೂಡ ಸರ್ವನಾಶ ಆಗ್ತಾ ಇರುವಂತದ್ದು. ಇದೇ ಈ ಒಂದು ವರದಿಯನ್ನ IUCN ನೀಡುವಂಥದ್ದು. ಇಲ್ಲಿ 9 ರೀತಿಯಾದಂತಹ ಒಂದು ಪಟ್ಟಿಯನ್ನ ತಿಳಿಸುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಎಕ್ಸಾಮ್ ಅಲ್ಲೂ ಕೂಡ ಕೇಳಿದೆ, IUCN ಡಾಟಾ ಕಲೆಕ್ಷನ್ ಎಷ್ಟು ಪ್ರಭೇದವಾಗಿ ರಚಿಸಲ್ಪಡುತ್ತೆ ಅನ್ನುವಂಥದ್ದು 9 ತರದ ಒಂದು ಡೇಂಜರ್ಡ್ ಸೂಚಕಗಳನ್ನ ನೀಡುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಈ ಏನು ಸಂಸ್ಥೆ ಇದೆ, ಇದು ಜಾಗತಿಕವಾಗಿ ಕುರಿತಂತಹ ಒಂದು ಪ್ರಾಧಿಕಾರ ವ್ಯವಸ್ಥೆ. ಇದು ಅಂತಾರಾಷ್ಟ್ರೀಯ ಸಂಸ್ಥೆ. ಇದು ಪ್ರಕೃತಿಯ ಸಂರಕ್ಷಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ಬಳಕೆಯ ಒಂದು ಕ್ಷೇತ್ರದಲ್ಲಿ ಒಂದು ಕೆಲಸ ಮಾಡುವಂತಹ ಸಂಸ್ಥೆಯಾಗಿ ಕಾರ್ಯವನ್ನ ನಿರ್ವಹಿಸುವಂತದ್ದು. ಒಂದು ಕ್ವಶನ್ ಬಂದಿದೆ ಇಲ್ಲಿ, ಕೋರ್ ಝೋನ್, ಬಫರ್ ಝೋನ್ ಅಂಡ್ ಮ್ಯಾನಿಪುಲೇಷನ್ ಝೋನ್ ಫೌಂಡೆಡ್ ಇನ್ ಅಂತ ಕೇಳಿದ್ದಾರೆ. ಏನೇಂದ್ರೆ ಈ ಕೇಂದ್ರೀಯ ವ್ಯವಸ್ಥೆಗಳು, ಸ್ಥಿತ್ಯಾಂತರ ವಲಯಗಳು ಇವೆಲ್ಲ ಯಾವ ಒಂದು ಝೋನ್ ನಲ್ಲಿ ಕಂಡು ಬರುತ್ತೆ ಅಂತ ಒಂದು ಕ್ವಶನ್ ಬಂದಿರುವಂತದ್ದು. ಇವೆಲ್ಲವೂ ಕಂಡು ಬರುವಂತದ್ದು ಬಯೋಸ್ಫಿಯರ್ ರಿಸರ್ವ್ ನಲ್ಲಿ ಕಂಡು ಬರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೇನೆ. ಕೇಂದ್ರ ವಲಯ ಅಂದ್ರೆ ಏನು ಅನ್ನುವಂಥದ್ದು. ಈಗ ಉದಾಹರಣೆಗೆ ನಾವು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅನ್ನ ಮಾಡಿದೀವಿ ಅಂತ ಇಟ್ಕೊಳ್ಳಿ. ಇದಿಷ್ಟು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ನ ಈ ಅಡಿಯಲ್ಲಿ ಇಲ್ಲಿ ಕೇಂದ್ರ ವಲಯ ಅನ್ನುವಂಥದ್ದು ಒಂದಿರುತ್ತೆ. ಕೇಂದ್ರ ವಲಯ ಅಂದ್ರೆ ಇಲ್ಲಿಗೆ ಕೋರ್ ಝೋನ್ ಅಂತ ಕರಿತೀವಿ ನಾವು. ಈ ಕೇಂದ್ರ ವಲಯದಲ್ಲಿ ಏನು ವಿಶೇಷತೆ ಅಂದ್ರೆ, ಈ ವಲಯದಲ್ಲಿ ಯಾರಿಗೂ ಕೂಡ ಮಾನವನ ಒಂದು ಚಟುವಟಿಕೆ ವೀಕ್ಷಣೆ ಮಾಡುವಂಥದ್ದು, ಮೀನುಗಾರಿಕೆ ಮಾಡುವಂಥದ್ದು ಅಥವಾ ಆ ಒಂದು ಪ್ರಭೇದದಲ್ಲಿ ಬೇಟೆ ಆಡುವಂಥದ್ದು ಅಲ್ವಾ, ಅಲ್ಲಿ ಪ್ರವೇಶವೂ ಕೂಡ ನಿಷಿದ್ಧವಾಗಿರುತ್ತೆ. ಪ್ರವೇಶ ಕೂಡ ಇರೋದಿಲ್ಲ. ಅಂದ್ರೆ ಈ ಉದ್ಯಾನವನಗಳು, ರಾಷ್ಟ್ರೀಯ ಉದ್ಯಾನವನಗಳು, ಇನ್ನು ರಿಸ್ಟ್ರಿಕ್ಟೆಡ್ ಫಾರೆಸ್ಟ್ ಅಂತ ಬರುತ್ತೆ, ಅಂತಹ ಒಂದು ಫಾರೆಸ್ಟ್ ಗಳಲ್ಲಿ ನಾವು ಕೇಂದ್ರ ವಲಯ ಅಂತ ಹೇಳಿ ಸ್ಥಾಪನೆ ಮಾಡ್ತೀವಿ. ಅಲ್ಲಿ ಆ ಒಂದು ಸ್ಥಾಪನೆಯ ವ್ಯವಸ್ಥೆಯಲ್ಲಿ ಯಾವ ಮಾನವನ ಚಟುವಟಿಕೆ ಆಗಲಿ, ಮಾನವನ ಯಾವುದೇ ಒಂದು ಹಸ್ತಕ್ಷೇಪವನ್ನ ನೀಡುವಂತಹ ಒಂದು ಪ್ರಸಂಗ ಇರೋದಿಲ್ಲ ಅದರಲ್ಲಿ. ಅಂದ್ರೆ ಕೋರ್ ಝೋನ್ ನಲ್ಲಿ ಮಾನವನ ಹಸ್ತಕ್ಷೇಪ ಇರೋದಿಲ್ಲ. ಇದನ್ನ ನೆನ್ಪಿಟ್ಕೋಬೇಕಾಗುತ್ತೆ ಬಯೋ ಡೈವರ್ಸಿಟಿಯಲ್ಲಿ. ನಂತರದಲ್ಲಿ ಸ್ಥಿತ್ಯಾಂತರ ವಲಯ ಅನ್ನುವಂತಹ ಇನ್ನೊಂದು ಝೋನ್ ಬರುತ್ತೆ. ಇಲ್ಲಿ ಜೈವಿಕ ಸಂರಕ್ಷಣಾ ವಲಯದ ಅಂಚಿನ ಭಾಗಗಳು ಇವು ಬರುವಂತದ್ದು. ಇಲ್ಲಿ ಯಾವುದೇ ರೀತಿಯಾದಂತಹ ಬೌಂಡ್ರಿಗಳು ಇರೋದಿಲ್ಲ. ನಾವು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಸುತ್ತಲೂ ಬೌಂಡ್ರಿ ಇರುತ್ತೆ. ಇದಕ್ಕೆ ಇಷ್ಟು ಪ್ರಮಾಣದಲ್ಲಿ ಜಾಗಗಳನ್ನ ನಾವು ದಾಖಲಾತಿಗಳನ್ನ ಮಾಡ್ಕೊಂಡಿರ್ತೀವಿ. ಇದಕ್ಕೆ ಸ್ಥಿತ್ಯಾಂತರ ವಲಯಕ್ಕೆ ಯಾವುದೇ ರೀತಿಯಾದ ಬೌಂಡ್ರಿಗಳು ಇಲ್ಲಿ ಇರೋದಿಲ್ಲ. ಇಲ್ಲಿ ಸುತ್ತಲೂ ಇವೆಲ್ಲ ಗಮನಿಸಬಹುದು, ಅಲ್ಲಲ್ಲಿ ಮನೆಗಳು ಕೂಡ ಕಂಡು ಬರುತ್ತೆ. ಅವರು ಕೂಡ ಪ್ರವಾಸೋದ್ಯಮ ಅದು ಉದ್ದೇಶಗಳಿಗಾಗ್ಲಿ ಅಥವಾ ವ್ಯವಸಾಯನ ಮಾಡಿಕೊಳ್ಳುವಂತಹದ್ದಾಗ್ಲಿ ಇವೆಲ್ಲ ಮಾಡಬಹುದು ಯಾವುದೇ ರೀತಿಯ. ಬಟ್ ಇಲ್ಲಿರುವಂತಹ ಪ್ರಾಣಿ ಪ್ರಭೇದಗಳಿಗೆ ಹಿಂಸೆ ಮಾಡುವಂಥದ್ದು ಅಥವಾ ಬೇಟೆ ಆಡುವಂಥದ್ದು ಅಥವಾ ಯಾವುದೇ ಒಂದು ಮರಗಳನ್ನ ಕಡಿಯುವಂಥದ್ದು ಇಂತಹ ಒಂದು ಕೆಲಸಗಳು ಇರೋದಿಲ್ಲ. ಸಾಧಾರಣವಾಗಿ ಒಂದು ವ್ಯವಸ್ಥೆಯನ್ನ ಅಂದ್ರೆ ವಸತಿ ವ್ಯವಸ್ಥೆ ಮತ್ತು ವ್ಯವಸಾಯವನ್ನ ಮಾಡುವಂತಹ ಕೆಲಸಗಳಿಗೆ ಇವುಗಳನ್ನ ಬಳಸ್ಕೋಬಹುದು ಅನ್ನುವಂಥದ್ದು. ಅಲ್ಲಿನ ಮೂಲ ನಿವಾಸಿಗಳಿಗೆ ಮಾತ್ರ ಅವಕಾಶ ಇರುತ್ತೆ.
ಮತ್ತೆ ನೀವು ಹೋಗಿ ಅಲ್ಲಿ ಹೊಸದಾಗಿ ಹೋಗಿ ಸ್ಥಾಪನೆ ಮಾಡುವಂತಿಲ್ಲ. ಅಲ್ಲಿ ಮೂಲತಃ ಅವರು ವಾಸಿಸ್ತಾ ಇದ್ದಾರೆ ಅಂದ್ರೂ ಕೂಡ ಅವರಿಗೆ ಒಂದು ಅಲ್ಲಿನ ಒಂದು ಈ ಹಕ್ಕನ್ನ ನೀಡಲಾಗಿರುತ್ತೆ ಅನ್ನುವಂಥದ್ದು. ಇನ್ನು ನಂತರದಲ್ಲಿ ತಟಸ್ಥ ವಲಯ, ಬಫರ್ ಝೋನ್ ಅಂತ ಒಂದು ವಲಯ ಬರುತ್ತೆ. ಇದು ಕೇಂದ್ರ ವಲಯವನ್ನ ಸುತ್ತುವರಿದಿರುವಂತದ್ದು. ಈ ಒಂದು ಇದು ಕೇಂದ್ರ ವಲಯ ಆದ್ರೆ ಈ ಎರಡನೇ ವಲಯವನ್ನ ನಾವು ಬಫರ್ ಝೋನ್ ಅಂತ ಕರಿತೀವಿ. ಈ ಒಂದು ಪ್ರಮಾಣದಲ್ಲಿ ಇದಕ್ಕೆ ಫಾರೆಸ್ಟ್ಗೆ ಕೂಡ ಇವರು ಬರುವಂತ ಅವಕಾಶ ಇರೋದಿಲ್ಲ. ಆದ್ರೆ ಇದರ ಸುತ್ತಲೂ ಏನಿದೆ ಅವಕಾಶ, ಅವರು ಆ ಸುತ್ತಲೂ ಕೂಡ ಆ ಒಂದು ಪ್ರಾಣಿಗಳನ್ನ ಮೇಯಿಸ್ಕೊಳ್ಳುವಂಥದ್ದು, ಕುರಿ ಕಾಯಿಸುವಂಥದ್ದು, ಮೀನುಗಾರಿಕೆಯಲ್ಲಿ ಏನಾದ್ರೂ ಒಂದು ಸರೋವರ ಕೊಳ ಇದ್ರೆ ಅಲ್ಲಿ ಮೀನುಗಾರಿಕೆಯನ್ನ ಮಾಡ್ಕೋಬಹುದು, ವ್ಯವಸಾಯವನ್ನ ಮಾಡಬಹುದು, ಕಲ್ಟಿವೇಶನ್ ಗಳನ್ನ ಮಾಡಬಹುದು ಅನ್ನುವಂಥದ್ದು ಕೂಡ ಈ ತಟಸ್ಥ ವಲಯದಲ್ಲಿ ಇರುವಂತದ್ದು. ನಾಳೆ ಕ್ವಶನ್ ಯಾವ ರೀತಿಯಾಗಿ ಬರುತ್ತೆ ಅಂದ್ರೆ, ಮಾನವನ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಯಾವ ಒಂದು ವಲಯಗಳಲ್ಲಿ ಮಾನವನ ಹಸ್ತಕ್ಷೇಪ ಇರುತ್ತೆ ಅನ್ನುವಂಥದ್ದು ಕೇಳಬಹುದು. ಸ್ಥಿತ್ಯಾಂತರ ವಲಯ, ತಟಸ್ಥ ವಲಯ ಹಾಗೂ ಕೇಂದ್ರ ವಲಯ. ಇಲ್ಲಿ ಕೇಂದ್ರ ವಲಯದಲ್ಲಿ ಮಾನವನ ಹಸ್ತಕ್ಷೇಪ ಇರೋದಿಲ್ಲ. ಸ್ಥಿತ್ಯಾಂತರ ವಲಯ ಮತ್ತು ತಟಸ್ಥ ವಲಯ ಎರಡು ವಲಯಗಳಲ್ಲಿ ಮಾನವನ ಹಸ್ತಕ್ಷೇಪ ಇರುತ್ತೆ. ಅಂದ್ರೆ ಮಾನವನಿಗೆ ಒಂದು ಸ್ವಲ್ಪ ಪ್ರಮಾಣದ ವ್ಯವಸಾಯವನ್ನ ಅಥವಾ ಪ್ರವಾಸೋದ್ಯಮ, ಮೀನುಗಾರಿಕೆ, ಪ್ರಾಣಿಗಳ ಒಂದು ಪೋಷಣೆಗಳನ್ನ ಮಾಡ್ಕೋಬಹುದು. ಸಂಶೋಧನೆ, ಶೈಕ್ಷಣಿಕ ಚಟುವಟಿಕೆಗಳನ್ನು ಕೂಡ ಒಂದು ಅವಕಾಶವನ್ನ ನೀಡಿರುತ್ತೆ ಈ ಒಂದು 3 ವಲಯಗಳಿಗೆ ಸಂಬಂಧಪಟ್ಟಂತದ್ದು. ಇನ್ನು ಭಾರತದಲ್ಲಿ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಇತ್ತೀಚೆಗೆ ಕಂಡು ಬರ್ತಾ ಇದೆ. ನೋಡಿ, ಇದು ಒಂದು ಸೈಕಲ್ ಸಿಸ್ಟಮ್ ಅಂತ ಕರಿತೇವೆ ನಾವು. ಒಂದಕ್ಕೊಂದು ಬೆಸುಗೆಗೆ ಇರುವಂತದ್ದು. ಇಲ್ಲಿ ಮಾಂಸಾಹಾರಿಗಳ ಪ್ರಾಣಿಗಳ ಸಂತತಿ ಕ್ಷೀಣಿಸಲು ಮುಖ್ಯ ಕಾರಣ ಏನು ಅಂದ್ರೆ, ಸಸ್ಯಾಹಾರಿಗಳ ಪ್ರಾಣಿಗಳ ಒಂದು ಸಂತತಿ ಕ್ಷೀಣವಾಗ್ತಾ ಇರುವಂತದ್ದು. ಈಗ ಸಿಂಹವನ್ನ ಒಂದು ಜಿಂಕೆಯನ್ನ ಬೇಟೆಯಾಡಿ ಒಂದು ಅದು ಬದುಕುತ್ತೆ ಅಂದ್ರೆ, ಜಿಂಕೆಯ ಪ್ರಮಾಣ ಏನು ಕಡಿಮೆ ಇದ್ದಾಗ ಸಿಂಹ ಆಟೋಮೆಟಿಕ್ಲಿ ಸಾಯುತ್ತೆ. ಸಿಂಹ ಮತ್ತೆ ಹುಲ್ಲನ್ನು ತಿನ್ನಕ್ಕಾಗತ್ತಾ? ಇಲ್ಲ. ನೋಡಿ, ಯಾವ ಒಂದು ಜೈವಿಕ ಒಂದು ಬಯೋಡೈವರ್ಸಿಟಿಗಳಲ್ಲಿ ನಮ್ಮ ಜೀವ ವೈವಿಧ್ಯತೆಯಲ್ಲಿ ಹೇಗಿದೆ ಅಂದ್ರೆ, ಅತಿಯಾಗ್ಲೂ ಕೂಡ ಪ್ರಾಣಿಗಳು ಹೆಚ್ಚಾಗಬಾರ್ದು, ಅತಿಯಾಗೂ ಕೂಡ ಕಡಿಮೆ ಆಗ್ಬಾರ್ದು. ಒಂದು ಲೆವೆಲ್ ಅಲ್ಲಿ ಮೇಂಟೈನ್ ಆಗ್ತಾ ಹೋಗ್ಬೇಕು. ಈಗ ಜಿಂಕೆಗಳು ಹೆಚ್ಚಾಗಿ ಪೂರ್ಣ ಪ್ರಮಾಣದಲ್ಲಿ ಹೆಚ್ಚಾಗಿ ಸಿಂಹ ಒಂದೇ ಆಗ್ಬಿಟ್ರೆ ಅಲ್ಲಿರುವಂತಹ ಒಂದು ಸಸ್ಯ ಪ್ರಭೇದವನ್ನ ಪೂರ್ತಿ ಜಿಂಕೆನೆ ತಿಂದು ಖಾಲಿ ಮಾಡಿಬಿಡುತ್ತೆ. ಹಾಗೆ ಜಿಂಕೆಯ ಪ್ರಮಾಣ, ಈಗ ಹುಲಿಯ ಸ್ಥಾನಮಾನವೂ ಅಷ್ಟೇ, ಜಿಂಕೆ ಕಡಿಮೆಯಾಗಿ ಹುಲಿಯೇ ಹೆಚ್ಚಿಗೆ ಆಗ್ಬಿಟ್ರೆ ಹುಲಿಗೆ ಆಹಾರ ಸಿಗದೆ ಅಲ್ಲಿನ ಒಂದು ಪ್ರಾಣಿ ಪ್ರಭೇದಕ್ಕೆ ತೊಡಕು ಉಂಟಾಗುವಂಥದ್ದು. ಹಾಗೆ ಒಂದು ಮೇಂಟೈನ್ ಆಗ್ಬೇಕು ಅಂದ್ರೆ, ಒಂದು ಜೈವ ವಿವಿಧತೆ ಮೇಂಟೈನ್ ಆಗ್ಬೇಕು ಅಂದ್ರೆ ಅವೆರಡೂ ಕೂಡ ಸಮತೋಲನದಲ್ಲಿ ಇರಬೇಕು ಅನ್ನುವಂಥದ್ದು ಕೂಡ ಈ ಒಂದು ವಿಷಯ ಆಗತ್ತೆ. ಇಲ್ಲಿ ಮಾಂಸಾಹಾರಿ ಜೀವಿಗಳು ಅಪಾಯದ ಹಂಚಿನಲ್ಲಿರುವಂತದ್ದನ್ನು ಕೂಡ ನಾವು ಹೆಚ್ಚಿನದಾಗಿ ಕಾಣ್ತೇವೆ. ಹಾಗೆ ಭಾರತದಲ್ಲಿ ದೇಶಾದ್ಯಂತ ಒಂದು ವ್ಯಾಪಿಸಿರುವಂತಹ ಒಂದು ಚೀತಾ ವ್ಯವಸ್ಥೆ ಏನಿದೆ, ಇಂಡಿಯನ್ ಹಂಟಿಂಗ್ ಲೆಪರ್ಡ್ಸ್ ಅಂತ ಕರಿತೇವೆ ನಾವು, ಇದು ನಿರ್ನಾಮದ ಹಂತದಲ್ಲೂ ಕೂಡ ಇರುವಂತದ್ದು ಕೂಡ ನಾವು ಗಮನಿಸ್ತೇವೆ. ಹಾಗೆ ಸಿಂಹದ ಪ್ರಭೇದಗಳು ಕೂಡ ಇತ್ತೀಚೆಗೆ ಬಹಳಷ್ಟು ನಾಶವಾಗ್ತಾ ಇದೆ. ಹಾಗೂ ಇತ್ತೀಚೆಗೆ ರಾಷ್ಟ್ರೀಯ ಉದ್ಯಾನವನದಲ್ಲೂ ಕೂಡ ಈ ಒಂದು ಸಂತತಿಗಳನ್ನ ರಕ್ಷಣೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇರುವಂತದನ್ನ ನಾವು ಗಮನಿಸ್ತೇವೆ. ಇದು ಈ ಒಂದು ಕಾನ್ಸೆಪ್ಟ್ ಆಗಿತ್ತು ಸ್ನೇಹಿತರೆ. ಇಲ್ಲಿ ನೀವು ಬಹಳ ಮುಖ್ಯವಾಗಿ IUCN ಏನು ವರದಿ ಮಾಡುತ್ತೆ, ನಾನು ಈ ಲಾಸ್ಟ್ ಪಾಯಿಂಟ್ ಅಲ್ಲಿ ತಿಳಿಸ್ಬಿಡ್ತೀನಿ. ರೆಡ್ ಲಿಸ್ಟ್ ಗೆ ಸಂಬಂಧಪಟ್ಟಂತೆ IUCN ನ ವರದಿ ಏನ್ ಸಲ್ಲಿಸುತ್ತೆ, ಹಾಗೆಯೇ ಕೋರ್ ಝೋನ್, ಬಫರ್ ಝೋನ್, ಟ್ರಾನ್ಸಿಷನ್ ಝೋನ್, ಈ 3 ಝೋನ್ಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಂಡಿರ್ಬೇಕು ಅನ್ನುವಂಥದ್ದು ಇವತ್ತಿನ ಒಂದು ತರಗತಿಯಾಗಿತ್ತು ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಭೇಟಿ ಆಗ್ತೀನಿ. ನಮಸ್ಕಾರ.